ಹೊಸ ಮನೆಗಿಂತ ಹಳೆ ಮನೆಯೇ ಜಾಸ್ತಿ ಆಗಿತ್ತು ಆವಾಗ. ಇವಾಗ ಫೈನಲಿ ನಮಗೆ ನಮ್ಮ ಮನೆ ಸಿಕ್ಕಿದೆ. ಸ್ವಲ್ಪ ಇಲ್ಲೆಲ್ಲ ಬಟ್ಟೆ ಎಲ್ಲ ಜೋಡಿಸಿದೆ ನೋಡಿ, ಸ್ವಲ್ಪ ಇಟ್ಟೆ, ಜಾಸ್ತಿ ಇಡಲಿಲ್ಲ, ಆಗಲಿಲ್ಲ. ಮೊನ್ನೆ ಮಟನ್ ಬಿರಿಯಾನಿ ಮಾಡಿದ್ದೆ, ಅದಕ್ಕೊಂದು ಮಸಾಲ ಹಾಕಿದ್ದೆ ನಾನು. ಅದೇ ರೀತಿ ಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ದಾರೆ. ಮಾಡಬಾರ್ದಪ್ಪ, ಯಾಕೆ ನಾವು ಗಂಡಸರು ಸ್ವಲ್ಪ ಸ್ಟ್ರಾಂಗ್ ಇದರಿಂದ ಸ್ವಲ್ಪ ಪುದೀನ ಹಾಕಿದ್ದೆ, ಸ್ವಲ್ಪ ಒಂದು 4-5 ಎಲೆ ಹಾಕಿದ್ದೀನಿ. ಹಾಗೂ ಈಗ ಆಯಿತು ಮಟನ್, ಇನ್ನು ಬಂದಿದೆ. ಹಾಗೂ ಒಳ್ಳೆ ಆಯಿಲ್ ಮೇಲೆ ಬಂದಿದೆ, ಕಾಣುತ್ತಾ? ರೋಗನ್ ಜೋಶ್. ಓಕೆ, ಇವತ್ತು ನನಗೆ ತುಂಬ ಖುಷಿ. ಯಾಕೆ ಗೊತ್ತುಂಟಾ, ಫೈನಲಿ ನಾನೊಂದು ಎನಿಸಿದ್ದು, ಮನೆಗೊಂದು ರೋಬೋಟ್ ಬೇಕು ಅಂತ ಹೇಳಿ. ಹೊಸ ಮನೆ ಹಾಕುವಾಗ ತರಿಸ್ಬೇಕಂತ ಹೇಳಿ ಎನಿಸಿದ್ದೆ. ಆದರೆ ಅದು ಹೊಸ ಮನೆಗಿಂತ ಹಳೆ ಮನೆಯೇ ಜಾಸ್ತಿ ಆಗಿತ್ತು ಆವಾಗ. ಇವಾಗ ಫೈನಲಿ ನಮಗೆ ನಮ್ಮ ಮನೆ ಸಿಕ್ಕಿದೆ. ಅದಕ್ಕೆ ಈ ಮನೆಗೆ ಈಗ ರೋಬೋಟ್ ನಾವು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀವಿ, ಅದು ಬಂದಿದೆ. ಈಗ ಡೆಮೋ ತೋರಿಸ್ಲಿಕ್ಕೆ ಬರ್ತಾರೆ ಒಬ್ಬರು. ನಾವು ಇದು ಮಾಡಿದ್ದೀವಿ ಅಲ್ವಾ, ಎಂತ ಅಕ್ವಾಗಾರ್ಡ್ದು ಫಿಲ್ಟರ್ ಹಾಕಿದ್ದೀವಿ ನೋಡಿ ಮೇಲ್ಗಡೆ, ಅವರದ್ದೇ ಕಂಪನಿದ್ದು. ಯುರೇಕಾ ಅಲ್ಲ, ಯುರೇಕಾ ಇದರದ್ದು ನಾವು ತರಿಸಿದ್ವಿ. ಹಾಗೆ ಅವರಿಗೆ ಡೆಮೋ ಕೊಡಲಿಕ್ಕೆ ಬರ್ತಾರೆ. ಫೈನಲ್ ತುಂಬ ಖುಷಿ. ಆಮೇಲೆ ತಾನೇ ಅದು ಕ್ಲೀನ್ ಮಾಡುತ್ತಲ್ಲ, ಒಂದು ಆಸೆ ಇತ್ತು ನನಗೆ. ಇನ್ನೂ ಗೊತ್ತುಂಟಲ್ಲ, ಈ ಮನೆ ನಾವು ತುಂಬ ಮೇಂಟೈನ್ ಇಡಬೇಕಾಗತ್ತೆ, ಕ್ಲೀನ್ ಮಾಡಿ ಇಡಬೇಕಾಗತ್ತೆ. ಹಾಗೆ ಅದೆಲ್ಲ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಕೆಲಸ ಅಂತ ಹೇಳಿ ಹಾಗೆ ತರಿಸಿದ್ದೀವಿ. ಈಗ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ, ನಾನು ತೋರಿಸ್ತೇನೆ ನಿಮಗೆ. ಕನೆಕ್ಟ್ ಬರ್ತದೆ ಸ್ಟೋರ್ ಅದೇ ರೀತಿ ಓಪನ್ ಮಾಡ್ಕೊಂಡು ಓಕೆ, ಈ ರೋಬೋಟಲ್ಲಿ ಕೂಡ 2 ರೀತಿಯದಿರುತ್ತೆ. ಒಂದೇನು ಗೊತ್ತುಂಟಾ, ಡೈಲಿ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಇನ್ನೊಂದು ತಿಂಗಳಿಗೆ ಒಮ್ಮೆ ಕ್ಲೀನ್ ಮಾಡ್ಬೋದು. ನಾವು ತಿಂಗಳಿಗೊಮ್ಮೆ ಕ್ಲೀನ್ ಮಾಡುವಂಥದ್ದು ತೊಗೊಂಡು ಬಂದಿದ್ದೀವಿ. ವೆಟ್ ಹಾಗೂ ಡ್ರೈ 2 ಕೂಡ ಇದೆ ಇದರಲ್ಲಿ. ನಾವು ತೊಗೊಂಡಿದ್ದು 33,000 ಇದ್ದು. ಇದಕ್ಕಿಂತ ಕಮ್ಮಿದು ಕೂಡ ಉಂಟು, ಹಾಗೂ ಇದಕ್ಕಿಂತ ಜಾಸ್ತಿದು ಕೂಡ ಉಂಟು. ನಿಮಗೆ ಬೇಕಿದ್ರೆ ಯಾವುದು ಕೂಡ ತೊಗೊಳ್ಬೋದು. ಓಕೆ, ಎಲ್ಲ ಮನೆಯದ್ದು ಕ್ಲೀನ್ ಎಲ್ಲ ಮಾಡಿ ತನ್ನಂತಾನೆ ಅದರ ಜಾಗಕ್ಕೆ ಹೋಗುತ್ತೆ, ಹಾಗೂ ಚಾರ್ಜ್ ಆಗುತ್ತೆ, ಮತ್ತು ಡಸ್ಟನ್ನು ಅಲ್ಲೇ ಕ್ಲೀನ್ ಮಾಡುತ್ತೆ ಅದು. ಮ್ಯಾಪ್ ಮಾಡ್ಬೋದು. ಓಕೆ ಓಕೆ, ಇವಾಗ ಹೋದರು, ಎಲ್ಲ ಸೆಟ್ ಮಾಡಿ ಕೊಟ್ಟು ಹೋದರು. ನಮಗೆ ಆ್ಯಪಲ್ಲಿ ಇದು ಮಾಡಲಿಕ್ಕೆ ಇರುತ್ತೆ, ಅದನ್ನು ಆಪ್ರೇಟ್ ಮಾಡಲಿಕ್ಕೆ ಇರುತ್ತೆ. ಹಾಗೂ ಯಾವ ಯಾವ ರೂಮು ಎಷ್ಟೆಷ್ಟು ಉಂಟಂತೇಳಿ ಮ್ಯಾಪೆಲ್ಲ ಇದು ಮಾಡಿ ಅದನ್ನು ಅರೇಂಜ್ ಮಾಡಿ ಕೊಡ್ತಾರೆ ನಮಗೆ. ಆಮೇಲೆ ನಾವು ಅದನ್ನು ಸೆಟ್ ಮಾಡಿದರೆ ಆಯ್ತು. ಈಗ ನಮಗೆ ಈ ರೂಮ್ ಬೇಕಿದ್ರೆ, ಆ ರೂಮ್ ಬೇಕಿದ್ರೆ, ಹಾಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ರೀತಿ ಎಲ್ಲ ಸೆಟ್ ಮಾಡಿ ಅದು ಬಿಟ್ಟರೆ ತನ್ನಷ್ಟಕ್ಕೆ ಅದು ಅಂತೇಳಿ ಎಲ್ಲ ಕ್ಲೀನ್ ಮಾಡುತ್ತೆ, ಹಾಗೂ ಬರುತ್ತೆ. ಹಾಗೂ ಕೆಲವು ಕಡೆ ಮ್ಯಾನುವಲ್ ಕೂಡ ಮಾಡಬೇಕಾಗುತ್ತೆ. ನಾವು ಈಗ ತುಂಬ ಸ್ಟೆಪ್, ಸಣ್ಣ ಎಡ್ಜೆಲ್ಲ ಇದ್ದರೆ ಅದೇ ಅಡ್ಜಸ್ಟ್ ಮಾಡಿ ಹೋಗುತ್ತೆ. ಆದರೆ ತುಂಬ ಸ್ಟೆಪ್ಸ್ ಎಲ್ಲ ಇದ್ದರೆ, ಈಗ ನಮ್ಮದು ಸ್ಟೆಪ್ಸ್ ಉಂಟು ಹಾಲಿಗೆಲ್ಲ ಅಲ್ವಾ, ಅದು ನಾವೇ ಕೆಳಗಡೆ ಇಟ್ಟು ಅದನ್ನು ಮ್ಯಾನುವಲ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಡ್ತಾರೆ, ಚೆನ್ನಾಗಿದೆ ಅದು. ನೆಕ್ಸ್ಟ್ ನಾನು ಈಗ ಚಾರ್ಜಿಂಗ್ ಇಟ್ಟಿದ್ದೀವಿ, 4 hours ಚಾರ್ಜಿಂಗ್ ಇಡ್ಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಅದು ಎಂತ ಹೇಳ್ತಾರೆ, ಆಪ್ರೇಟ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ, ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಡಿನ್ನರಿಗೆ ಲಂಚಿಗೆ ರೆಡಿ ಆಗ್ತಾ ಉಂಟು. ಹಾಗೆ ಮಟನ್ ತೊಗೊಂಡು ಬಂದಿದ್ದಾರೆ, ಅದನ್ನೇ ಮಾಡ್ತಾ ಇದ್ದೀನಿ. ಮೊನ್ನೆ ಮಟನ್ ಬಿರಿಯಾನಿ ಮಾಡಿದ್ದೆ, ಅದಕ್ಕೊಂದು ಮಸಾಲ ಹಾಕಿದ್ದೆ ನಾನು. ಅದೇ ರೀತಿ ಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಕೊಟ್ಟಿದ್ದೀನಿ ಕಟ್ಟಿಂಗ್ ನಾನು.
ಅದಕ್ಕೆ ಸ್ವಲ್ಪ ಆನಿಯನ್ ಎಲ್ಲ ಜಾಸ್ತಿ ಕಟ್ಟಿಂಗ್ ಮಾಡಿ ಕೊಡ್ತೀನಿ ಅಂತ ಹಾಗೆ ಹಿಂದ್ಗಡೆ ಅಳ್ತಾ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಆಯ್ತಪ್ಪ ಕಟ್ಟಿಂಗ್ ಆಯ್ತಾ? ಕಟ್ಟಿಂಗ್ ಆಗ್ತಾ ಉಂಟು ನೋಡು. ನಿಮ್ಗೇನೆ ಕೊಟ್ಟಿದ್ದಾರೆ ಮತ್ತೆ ಅದು ಯಾವಾಗ ನಾನೇ ಅಲ್ಲ ಕಟ್ಟಿಂಗ್ ಮಾಡೋದು. ಮಾಡ್ಬಾರ್ದಪ್ಪ, ಯಾಕೆ? ನಾವು ಗಂಡಸರು ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು. ಕೆಲಸದಲ್ಲಿ ಏನು ಹಾಗೇನಿಲ್ಲ, ಎಲ್ಲ ಕೆಲಸ ಮಾಡಬೇಕು. ಹಾ, ಗಂಡಸರು ಎಲ್ಲ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದೆ ನಾನಪ್ಪ. ಕಳ್ಳ. ಎಂತ? ನಮ್ಮನೇಲಿ ಗಂಡಸರು ಹೆಂಗಸರು ಯಾರಿಲ್ಲ, ಹೌದು, ಮನುಷ್ಯರು ಮಾತ್ರ ಇರೋದು. ಹಾಗಾಗಿ ಎಲ್ಲ ಕೆಲಸ ಉಂಟು ಮಾಡ್ಲಿಕ್ಕೆ, ಗೊತ್ತಾಯ್ತಾ? ರೆಸ್ಟ್ ನಮಗೆ ಮಾತ್ರ, ಹೆಂಗಸರಿಗೆ, ನಿಮಗೆ ಬೇಕಂತ ಇಲ್ಲ. ಗೊತ್ತಾಯ್ತಾ? ಓಕೆ. ಹಾ, ಕ್ಲೀನ್ ಮಾಡಿದ್ ನಾನು ಅವನು ಸ್ವಲ್ಪ ಟಕ ಟಕ ಮಾಡ್ತಿದ್ದಾನೆ ಕ್ಯಾಮೆರಾಗೆ. ಇಲ್ಲ ಬೆಳಿಗ್ಗೆ ನಾನು ಮಾಡಿದೆ ಹೋಗಿ. ಯಾವಾಗ್ಲೂ ಮಾಡಲ್ಲ, ನಾನೇ ಕ್ಲೀನ್ ಮಾಡೋದು ಬೆಡ್ ಎಲ್ಲ. ಹೌದು, ಇವತ್ತು ನೀನ್ ಮಾಡಿದ್ದು, ಅದು ವಿಡಿಯೋ ತೆಗಿಸ್ಲಿಕ್ಕೆ ಒಂದು ತೋರಿಸ್ಬೇಕಲ್ಲ. ಈಗ ಅವನು ಹಿಂಗೆ ಮಾಡ್ತಿದ್ದಾನೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ರೀಲ್. ನೀವು ಕೆಲಸ ಮಾಡಿದ್ರು ನೋಡ್ಬೇಡ ಆಯ್ತಾ? ಎಂತ ಕೆಲಸ ಮಾಡಿದ್ದು? ಬೆಳಗ್ಗೆ ಎಷ್ಟು ಕೆಲಸ ಮಾಡಿದ್ರು ಮೊದಲು ನಾನು ಬಾ ತೋರಿಸ್ತೀನಿ ನಿಮಗೆ. ಹೀಗೆ ಹೇಳಿದ್ದು ಸಾಕು. ಇಲ್ಲಿ ಬಾ. ಇದೆಂತ ಚಾಕ್ಲೇಟ್ ಜಿರ್ಗಿ ಮೆಟ್ಟೆ ಅಕ್ಷಯ್, ಇವನು ಹೇಳಿದ್ರು ಬೆಳಗ್ಗೆ ಎದ್ದು ನಾನು ರೀಲ್ಸ್ ನೋಡೋದಂತೆ. ಅದಕ್ಕೆ ನಾನು ಹೇಳಿದ್ದು, ನಾನು ಬೆಳಗ್ಗೆ ಎಷ್ಟು ಕೆಲಸ ಮಾಡಿದೆ ಅಂತ ತೋರಿಸ್ತೇನೆ ಅಂತ. ಬೈಲಿ ಬಾ. ಅದಲ್ಲಿ ಒಳಗೆ ಹೇಳ್ಬೇಕಿತ್ತ? ಎಲ್ಲಿ? ಈಗ ಇದು ಆನಿಯನ್ ಇದು ಸಿಪ್ಪೆ ತೆಗೆದಿದ್ದು ನಾನು ಮತ್ತೆ ವಿನು ಕಟ್ಟಿಂಗ್ ಪಾಪ ಅನ್ನ ಮಾಡ್ತಿದ್ದಾರೆ. 10 ಪಾಪ. ಮತ್ತೆ ಇದೆಂತ ಮುಂಚಿ ತೊಳೆದು ಕೊಟ್ಟದ್ದು ಯಾರು? ನಾನು. ನೀವು ಬಾ. ಅಷ್ಟೇ ಅಷ್ಟು ಉಂಟು ಮಾರ್ರೆ. ಅಲ್ಲಿ ಹೋಗುವ ಬಾ. ಇದು ಕಟ್ ಮಾಡು ಅಲ್ಲಿ ತನಕ ಹೋಗುವ, ಮತ್ತೆ ಹೇಳ್ತೇನೆ. ಈಗ ವಿನು ಇವನು ಹೇಳುದು ಮಾರ, ನಾ ಬೆಳಗ್ಗೆ ಎದ್ದು ರೀಲ್ಸ್ ನೋಡೋದಂತೆ. ಎಂತ ರೀಲ್ಸ್ ನೋಡುದು? ಇವನು ಹೇಳುದು. ಅದಕ್ಕೆ ನಾ ಹೇಳಿದೆ, ಅಲ್ಲಿ ಆನಿಯನ್ ಇದು ಸಿಪ್ಪೆ ತೆಗೆದಿದ್ಯಾರು? ಮತ್ತೆ ಇದು ಬಟ್ಟೆ ಯಾರು ಹಾಕಿದ್ದು ವಾಷಿಂಗ್ ಮಿಷಿನ್ ಅಲ್ಲಿ? ವಿನು. ಅಂದ್ರೆ ನಾವು. ಬಾ ಇಲ್ಲಿ ಬಾ. ಅಲ್ಲಿ ಆ ಬಿಸಿಲಿಗೆ ಅದು ಟೇಬಲ್ ತೆಗೆದು ನಾವು ಎಲ್ಲಿಟ್ಟದ್ದು? ಅದು ಫೋಲ್ಡ್ ಮಾಡಿ ಅಷ್ಟು ದುನ್ನ ಉಂಟದು, ಅದನ್ನು ಇಲ್ಲಿ ಬಂದು ಅಲ್ಲಿಟ್ಟಿದೆ. ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡುದಿಲ್ಲ ಅಂತ ಹೇಳ್ತಾನೆ. ನೀ ಎಂತ ಮಾಡಿದಿ? ಕ್ಯಾಮರಾ ಇಟ್ಕೊಂಡು ಇಷ್ಟು ಎದುರಿಗಿದ ಆಚೆ. ಅಲ್ಲಿ ಆಚೆ ಸೈಡ್ ನೀನ್ ಹಾಕಿದ್ದು ಪ್ರೂಫ್ ಎಂತ ಉಂಟು? ನಾವು ಅದ್ರ ಇಬ್ರು ಜನ ಪ್ರೂಫ್ ಇದ್ದೇವೆ. ನಾನು ನಿನ್ನೆ ಮುಖ ತೋರಿಸ್ತೇನೆ. ಇಲ್ಲಿಗೋ ನಿನ್ನ ಮುಖ ತೋರಿಸ್ತೇನೆ ಬಾ. ಎಷ್ಟು ಗಂಟೆಗೆ ಎತ್ತದ? ಅವನು 11:30 ಎದ್ದಿದ್ದ. ಈಗ ಜಿರ್ಗಿ ಮಿಠಾಯಿ ಬೇಕು. ಆಮ್ಲೆಟ್ ಮಾಡಿದ್ಯಾರು? ಆಮ್ಲೆಟ್ ಮಾಡಿದ್ಯಾರು? चले एक काम कर 200 रुपए दे और 50 रुपए काट ओवर एक्टिंग के वजह ಎಲ್ಲ ವಿಡಿಯೋ ತೆಗೆಯೋದಿಲ್ಲ ಇವಾಗ, ಗೊತ್ತಾಯ್ತಾ? ಇನ್ನೂರು ಮಾತ್ರ ಬಿಡು. ಅದೆಲ್ಲ ಜಾಸ್ತಿ ನಾವು ಕೆಲಸ ಮಾಡೋದು ಜಾಸ್ತಿ ಹೇಳ್ಲಿಕ್ಕಿಲ್ಲ. ಕೆಲಸ ಮಾಡೋದನ್ನು ಯಾರು ಹೇಳ್ಬಾರ್ದು ಅಂತ. ಈ ಕೈಯಲ್ಲಿ ಮಾಡಿದ ಕೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಓಕೆ, ಮಟನ್ ಬೇಯೋವರೆಗೂ ಹೇಗೂ ಟೈಮ್ ಇತ್ತು, ಎಲ್ಲ ಕಟ್ಟಿಂಗ್ ಎಲ್ಲ ಆಗಿತ್ತು. ಹಾಗೆ ಸ್ವಲ್ಪ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಓಕೆ, ಮಟನ್ ಎಲ್ಲ ಬೇಯಿಸಿ ಆಯಿತು. ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಮತ್ತು ನೀವು ಕೇಳ್ತೀರ ಅಂತ ಗೊತ್ತುಂಟು, ಯಾವ ಮಸಾಲೆ ಹಾಕಿದ್ರೆ ಹೇಳಿ ಅಂತ ಹೇಳಿ. ಅದಕ್ಕೆ ಮೊದಲೇ ಶೇರ್ ಮಾಡ್ತೇನೆ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ. ನೀರುಳ್ಳಿ ಒಂದು 8 ನೀರುಳ್ಳಿ ದೊಡ್ಡ ಸೈಜ್ ಆದರೆ. ಮಟನ್ ಒಂದು 3 kg ಅಷ್ಟು ಉಂಟು. ಸ್ವಲ್ಪ ಕೆಂಪಾಗಬೇಕು ಮಾತ್ರ ನೀರುಳ್ಳಿ, ಒಳ್ಳೆ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು ಇದನ್ನು. ಅದಕ್ಕೆ ಸ್ವಲ್ಪ ಟೈಮ್ ಇದೆ, ಅಷ್ಟು ತನಕ ಒಳ್ಳೆ ರೀತಿ ಫ್ರೈ ಆಗಿದೆ. ಓಕೆ ನೋಡಿ, ನೀರುಳ್ಳಿ ಒಳ್ಳೆ ಬ್ರೌನ್ ಆಗಿದೆ. ಈ ರೀತಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ.
ಚೆನ್ನಾಗಿ ಫ್ರೈ ಆಗಲಿದ್ದು. ಸಿಂಪಲ್ ಮಸಾಲ ನಂದು, ಏನು ಕಷ್ಟ ಇರಲ್ಲ, ಹಾಗೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟ್ರೈ ಮಾಡಿ. ಅದು ಕಡ್ದು ಹಾಕೋದು ಇದು ಕಡ್ದು ಹಾಕೋದು ಅದೆಲ್ಲ ಏನಿರಲ್ಲ ಜಾಸ್ತಿ. ಹಾಗಾಗಿ ಕಡ್ದಂದ್ರೆ ಕಡ್ದಲ್ಲ, ಗ್ರೈಂಡ್ ಮಾಡಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಅದು ಬ್ರೌನ್ ಆಗಬೇಕು, ಆ ಪರಿಮಳ ಬರುತ್ತೆ. ಘಮ ಆ ರೀತಿ ಪರಿಮಳ ಬರಬೇಕು. ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್, ಗರಂ ಮಸಾಲ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ. ಚಿಲ್ಲಿ ಪೌಡ್ರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಮತ್ತು ಸ್ವಲ್ಪ ಗರಂ ಮಸಾಲ, ಇದು ಕೂಡ ಮನೆಯಲ್ಲೇ ಮಾಡಿದ್ದೆ ಗರಂ ಮಸಾಲ. ಗ್ರೀನ್ ಚಿಲ್ಲಿ ಹಾಗೂ ಕೊತ್ತಂಬರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ, ತುಂಬ ನೈಸಾಗಿ ಮಾಡಲಿಲ್ಲ, ಅರ್ಧಂಬರ್ಧ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ಅದನ್ನು ಕೂಡ ಹಾಕೋಣ, ಪರಿಮಳ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆಗಲಿದೆ ಎಣ್ಣೆಯಲ್ಲಿ, ಪರಿಮಳ ಚೆನ್ನಾಗಿ ಬರುತ್ತೆ ಹಾಗೂ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದರಿಂದ. ಪುದೀನ ಎಲ್ಲ ಹಾಕಲಿಲ್ಲ, ಪುದೀನ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಇವಾಗ ಈ ಮಸಾಲವನ್ನು ಹಾಕೋಣ ಇದಕ್ಕೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ಟೊಮೆಟೊವನ್ನು ಹಾಕೋಣ. ಒಂದು 8 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಸಾಫ್ಟ್ ಆಗಲಿ ಇದು ಮಸಾಲದಲ್ಲಿ ಟೊಮೆಟೊ. ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಇವಾಗ ಸ್ವಲ್ಪ ಮೊಸರು ಹಾಕೋಣ, 1 ಕಪ್ಪಷ್ಟು. ಸ್ವಲ್ಪ ಮಟನ್ ಬೇಯಿಸಿದ ಸೂಪ್ ಹಾಕಿದ್ದೀನಿ ಮೇಲ್ಗಡೆದ್ದು, ಅದರದ್ದು ಆಯಿಲೆಲ್ಲ ಇರುತ್ತಲ್ವ, ಅದರಲ್ಲಿ ಮಸಾಲ ಚೆನ್ನಾಗಿ ಈಗ ಸಾಫ್ಟ್ ಆಗಲಿ ಫಸ್ಟಿಗೆ. ಓಕೆ, ಎಣ್ಣೆ ಮೇಲೆ ಬಂದಿದೆ ನೋಡಿ. ಎಣ್ಣೆ ಮೇಲೆ ಬಂದಿದೆ ಅಂದರೆ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ ಅಂತೇಳಿ ಅರ್ಥ ನೋಡಿ. ಸೂಪೆಲ್ಲ ಹಾಕಿದ್ದಲ್ವಾ, ಅದರದ್ದೆಲ್ಲ ಫ್ಯಾಟ್ ಬಿಡುತ್ತೆ, ಚೆನ್ನಾಗಿ ಮಸಾಲ ಅದರಲ್ಲಿ ಫ್ರೈ ಆಗುತ್ತೆ. ಈ ರೀತಿ ಬರಬೇಕು. ಇವಾಗ ಮಟನನ್ನು ಆ್ಯಡ್ ಮಾಡೋಣ. ಓಕೆ, ಮಟನ್ ಇವಾಗ ಹಾಕಿದ್ದೀನಿ. ಒಳ್ಳೆ ಒಂದು ಕುದಿ ಬರಲಿ, ಸ್ವಲ್ಪ ಹೊತ್ತು ಮಟನಿಗೆ ಕೂಡ ಮಸಾಲೆ ಎಳಿಬೇಕಲ್ವ, ಹಾಗೆ ಅಷ್ಟು ತನಕ. ಇನ್ನೊಂದು ಸೈಡಲ್ಲಿ ಇದು ಇಟ್ಟಿದ್ದೀವಿ ಅಂತ, ಜ್ಯೂಸ್ ಕುಡಿಲಿಕ್ಕೆ ಸಕ್ಕರೆ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅಲ್ಲಿ ಲೈಮ್ ಹಿಂಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್, ಅವರಿಗೆ ಲೈಮ್ ಜ್ಯೂಸ್ ಬೇಕಂತೆ. ಓಕೆ, ಮೇಲ್ಗಡೆಯಿಂದ ಸ್ವಲ್ಪ ಪುದೀನ ಹಾಕಿದ್ದೆ, ಸ್ವಲ್ಪ ಒಂದು 4-5 ಎಲೆ ಹಾಕಿದ್ದೀನಿ. ಹಾಗೂ ಈಗ ಆಯಿತು ಮಟನ್. ಇನ್ನು ಕ್ಲೋಸ್ ಮಾಡೋದು, ಕೊತ್ತಂಬರಿ ಹಾಕಿ ಆಮೇಲೆ ಊಟ ಮಾಡೋದು. ಮಚನ್ ರೆಡಿ, ಮಚನ್ ಘಮ ಘಮ ಮಚನ್. ಓಕೆ, ಇವಾಗ ಊಟ ಮಾಡೋದು ನಾವು. ಈಗ ಅದು ಕೆಳಗೆ ಹಾಕ್ತೀಯ, ಒಂದರಲ್ಲಿ ಈಗ ಕೆಳಗೆ ಹಾಕ್ತೀಯ ನೀನು. ಇದು ರೆಡಿ ಆಯಿತು. ಹಾಗೆ ಊಟ ಮಾಡೋಣ ಅಂತೇಳಿ. ಮತ್ತು ನಮಗೆ ಇವತ್ತು ಹೋಮ್ ಚೀಟ್ ಕುತ್ಕೊಳ್ಳಿಕ್ಕೆ ಉಂಟು. ಈಗ ಸಂಡೇ ಅಲ್ವಾ, ಸಂಡೇ ಓಯ ಮಂಡೇ ರೋಸ್ ದೇಖೋ ಮೂವಿ. ಅದು ನನಗೆ ಜ್ಯೂಸ್ ಮಾಡಿದಾರಲ್ಲ, ನನಗೆ ಅದು ಸ್ವಲ್ಪ ಅದ್ರ ಶೋ ಮಾಡಬೇಕು, ಸ್ಟೈಲ್ ಮಾಡಬೇಕಲ್ಲ. ಹಾಗೆ ಅದು ಗ್ಲಾಸ್ ಬರುತ್ತೆ ಗೊತ್ತುಂಟ, ನಾವು ಥಿಯೇಟ್ರಲ್ಲೆಲ್ಲ ಕುತ್ಕೊಳ್ಳುವಾಗ ಬರ್ತಾರೆ, ಅದು ಸ್ಟ್ರಾ ಎಲ್ಲ ಹಾಕಿ ಸ್ವಲ್ಪ ಕುಡಿದು ಹಾಕಿಲ್ಲ, ಸ್ವಲ್ಪ ಅದು ಮಾಡಬೇಕಲ್ವ. ಇಷ್ಟು ಖರ್ಚು ಮಾಡಿ ಹೋಮ್ ಥಿಯೇಟರ್ ಮಾಡಿ ಲೋಟದಲ್ಲಿ ಹೋಗಿ ಜ್ಯೂಸ್ ಕುಡಿಲಿಕ್ಕೆ ಆಗಲ್ಲ ಅಲ್ಲಿ. ಅದಕ್ಕೆ ನಾನು ತರಲಿಕ್ಕೆ ಹೇಳಿದ್ದೀನಿ ಹೋಗಿ. ಎಂತಾಯ್ತಾ? ಎಂತಾಯ್ತು? ಆಗಿದೆ ಈಗ ಇದು ನಮ್ದು ರೈಸಿ, ಇದು ಪಜುವಾದ ರೈಸ್ ಅಲ್ಲ? ಪಜುವೆ ತೋರಿಸಲಿ. ನಮ್ಮ ಡಾಗೇಶ್ ಬಾಯಿ ಇದ್ದಾರಲ್ಲ ಅವರದ್ದು, ಹೊರಗಡೆ ಇದ್ದಾರೆ ಡಾಗೇಶ್ ಬಾಯಿಗಳು. ಊಟ ಮಾಡಲ್ವಾ? ಗಂಟೆ ಆಯ್ತು 2:19. ಕರೆಕ್ಟ್ ಆಗುತ್ತೆ. ಬೇಗ ಊಟ ಮಾಡಿ ಮೂವಿ ನೋಡಿ. ಮತ್ತೆ ಇವತ್ತು 2 ಎನಿಸಿದ್ದೀನಿ. ಒಂದು ನೆಕ್ಸ್ಟ್ ಏನಾದರೂ ಮೂವಿ ನೋಡ್ಲಿಕ್ಕಿದ್ರೆ ಪಾಪ್ಕಾರ್ನ್ ಏನಾದರೂ ಮಾಡೋದಂತ ಹೇಳಿ, ಅಂದರೆ ಬರ್ಗರ್ ಮಾಡೋದಂತ ಹೇಳಿ ನೋಡಬೇಕು. ಏನಾಗುತ್ತೆ, ಲೇಟ್ ಆಗುತ್ತೆ. ಹೊಟ್ಟೆ ಎಲ್ಲ ಫುಲ್ ಆಗುತ್ತೆ. ಪಾಪ್ಕಾರ್ನ್ ಮಾಡುವ. ಆ್ಯಕ್ಟು ಪಾಪ್ಕಾರ್ನ್. ರೈಸ್ ತಗೊಳ್ಳಿ, ಬೇಗ ಬೇಗ.
ವಾವ್, ಕಲರ್ ನೋಡಿ ಯಾವ ರೀತಿ ಬಂದಿದೆ. ಹಾಗೂ ಒಳ್ಳೆ ಆಯಿಲ್ ಮೇಲೆ ಬಂದಿದೆ. ಕಾಣುತ್ತಾ? ರೋಗನ್ ಜೋಶ್, ರೋಗನ್ ಘೋಷ್, ಜೋಶ್ ಅಂತೆ. ಊಟ ಮಾಡಲ್ವಾ? ಹಾಗಂದ್ರೆ ನನಗೆ ಜೋಳ ರೊಟ್ಟಿ ತಗೊಂಡು ಬಾರ ಸ್ಟೋರ್ ಮಾಡಿ. ಓಕೆ, ಗಮ್ಮತ್ತು ಊಟ ಆಯಿತು. ಸೂಪರಾಗಿತ್ತು ಮಾತ್ರ. ನೀವು ಟ್ರೈ ಮಾಡಿ, ನಿಮ್ಗೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಚಿಕನ್ ಮಸಾಲ ಅದಕ್ಕೆ ಸ್ವಲ್ಪ ಹಾಕಿದೆ, ಅದು ನಮ್ಮದೇ ಹಾಕಿದ್ದೆ, ಅದು ಚೆನ್ನಾಗಾಗುತ್ತೆ. ಹಾಗೂ ಈಗ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಥಿಯೇಟರಿಗೆ ಓಡೋದು. ಸಂಜೆಗೆ ಹೇಗೆ ಉಂಟು ಮಟನ್ ಮಾಡಿದ್ದು, ಸ್ವಲ್ಪ ರೈಸ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಈಗ ಊಟ ಆಯ್ತಲ್ವಾ? ಈಗ ನಾನು ಆವಾಗ ಹೇಳಿದೆ ನೋಡಿ ನಿಮಗೆ, ಇದು ಜ್ಯೂಸು ಕುಡಿಯೋದು. ಅದು ಕಲರ್ ಇತ್ತಲ್ಲ ಒಂದು, ಅದು ಚಂದ ಕಾಣುತ್ತೆ. ಜಸ್ಟ್ ಅದರ ಫ್ಲೇವರ್ ಬರಲ್ಲ, ಕಲರ್ ಕಲರ್ ಮಾತ್ರ ಅದು. ಆ ಸೈಡ್ ಉಂಟಾ ಅಂತ? ಆ ಸೈಡ್ ನೋಡಿ, ಅದು ಗ್ಲಾಸ್ ಹೇಳಿದ್ದು ನಾನು. ಐಸ್ ಐಸ್ ಬೇಡ ಮಾಡ, ಐಸ್ ತಿನ್ನ ಐಸ್ ಅದಕ್ಕೆ ಹಾಕಿ ಕುಡಿತೀಯ ಐಸ್? ಅದು ಜ್ಯೂಸ್ ಕುಡಿಬೇಕು. ಮಯೂರ್ ಅಮೃತ ನೋಡಿ ಎಂತ? ನಾನದು ಇದು ಅಂತ ಹೇಳಿ ಜ್ಯೂಸ್ ಕಲರ್ ಬರುತ್ತಲ್ಲ ಗೊತ್ತುಂಟ, ಅದು ಅಂತ ಹೇಳಿ ಅಮೃತ ನೋಡಿ ಇದು ಇದೆಲ್ಲ ಶುಗರಿಗೆಲ್ಲ ಯೂಸ್ ಮಾಡೋದು, ಅದನ್ನು ತಗೊಂಡು ಬಂದಿದ್ದೀನಿ. ಅದು ಎಲ್ಲಿ ಇಟ್ಟಿದ್ದಾರೆ? ಬಿಡಿ, ಬೇಡ, ಬೇಕಂತ ಹೇಳಿದ್ರೆ ಸಿಗುದಿಲ್ಲ. ಇದು ಇದೆಂತ? ಅದು ಬಕಾಡಿ ಮಿಕ್ಸ್ ಮೊಜಿಟೋ. ಸ್ವಲ್ಪ ಇರುದಾ? ಅಲ್ಲ, ನಮಗೆ ಬೇಡ, ಆ ಮಕ್ಕಳಿಗೆ ಮತ್ತೆ ಡೇಟ್ ಆಗುತ್ತೆ. ಮಿಂಟ್ ಹಾಕಿದ್ದಾರೆ. ಮಕನ ಈಗ ಹೋಗೋಣ ಮೇಲೆ. ಮೂವಿ ಟೈಮ್. वो जगह शहर के बाहर है, बाइक से जाना रिस्की है. तो पापा की कार ले लो. नहीं, आइडिया बेकार है. ಮೂವಿ ಹೆಸರು ಸರ್ವಂ ಮಾಯಾ ಅಂತ ಹೇಳಿ. ಹೌದು, ಹಾಗೆ ಇರಬೇಕು. ಆದರೆ ಮೂವಿ ಮಾತ್ರ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಓಕೆ, ಫಿಲ್ಮ್ ಎಲ್ಲ ನೋಡಿ ಆಯಿತು. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಬಟ್ಟೆ ಎಲ್ಲ ಜೋಡಿಸಿದೆ ನೋಡಿ. ಸ್ವಲ್ಪ ಇಟ್ಟೆ, ಜಾಸ್ತಿ ಇಡಲಿಲ್ಲ, ಆಗಲಿಲ್ಲ. ಎಷ್ಟಾಗುತ್ತೆ ಸ್ವಲ್ಪ ಸ್ವಲ್ಪನೇ ಇಟ್ಟಿದ್ದೀನಿ ಇವಾಗ. ಹಾಗೂ ಸ್ನಾನ ಅದು ಇದೆಲ್ಲ ಆಯಿತು ನಮ್ಮದು ಸದ್ಯಕ್ಕೆ. ಹಾಗೆ ಇವತ್ತು ಸಂಡೇ ದಿನ ಹೀಗೆ ಹೋಯಿತು ಎಲ್ಲ. ಕೆಲವು ಬ್ಯಾಗ್ಸ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಕೂಡ ಕೆಲವು ಸಿಗಲಿಲ್ಲ ನನಗೆ, ನೋಡಬೇಕು, ಹುಡುಕಿ ಎಲ್ಲ ಇಡಬೇಕು. ಮತ್ತು ಸ್ವಲ್ಪ ಹ್ಯಾಂಗರ್ ಕೂಡ ಕಮ್ಮಿ ಆಯಿತು, ಇನ್ನು ಹ್ಯಾಂಗರ್ ಬರಬೇಕಷ್ಟೇ. ಹಾಗಾಗಿ ಕೆಲವು ಬಟ್ಟೆ ಹಾಗೆಯೇ ಉಳಿಯಿತು ನಮ್ಮದು ಹ್ಯಾಂಗರಲ್ಲಿ ಹಾಕುವಂಥದ್ದು. ಯಾಕೆಂದರೆ ಇಲ್ಲಿ ಜಾಸ್ತಿಯಾಗಿ ನಾವು ಹ್ಯಾಂಗರಲ್ಲಿ ಹಾಕುವಂಥದ್ದೇ ಇರೋದು. ಹಾಗೂ ಸಾಕಷ್ಟು ಪ್ಲೇಸ್ ಕೂಡ ಇದೆ. ಹಾಗೂ ಮೇಲೆ ಇಟ್ಟಿದ್ದೀನಿ ಕೆಲವು ನಾನು ಈ ರೀತಿ. ಇದು ಕೂಡ ಹ್ಯಾಂಗರಲ್ಲಿ ಹಾಕುವಂಥದ್ದು ಕೆಲವು ಇಟ್ಟಿದ್ದೀನಿ. ಮತ್ತು ಇದು ತೆಗಿಬೇಕು, ಕೆಲವು ಹಾಗೆಯೇ ಇಟ್ಟಿದ್ದೀನಿ ಇವಾಗ. ಓಕೆ, ಇಷ್ಟು ಇವತ್ತಿನ ಕೆಲಸ ಆಯಿತು, ಸ್ವಲ್ಪ ಸ್ವಲ್ಪ ಮಾಡಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಮಕ್ಕಳೆಲ್ಲ ಇವಾಗ ನನ್ನದು ಸ್ಕಿನ್ ಕೇರ್ ಎಲ್ಲ ಉಂಟಲ್ಲ, ಅದನ್ನೇ ಇವಾಗ ಪ್ಯಾಕಿಂಗ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗೆ ತುಂಬ ಆರ್ಡ್ರ್ ಕೂಡ ಉಂಟು. ಕೆಲವೊಮ್ಮೆ ಟೈಮ್ ಸಿಗೋದಿಲ್ಲ ನಮಗೆ, ಎಲ್ಲರಿಗೂ ಕಳಿಸಿ ಕೊಡ್ತಾ ಇದ್ವಿ. ಇನ್ನೂ ಕೂಡ ಕೆಲವರು ಅರ್ಜೆಂಟ್ ಮಾಡ್ತಾರೆ ಕೆಲವರು. ಹಾಗೆ ಏನು ಮಾಡೋದು, ಕೆಲವೊಮ್ಮೆ ಏನಾಗುತ್ತೆ, ಈಗ ಹಾಲಿಡೇಸ್ ಅಥವಾ ಏನಾದರೂ ಗೌರ್ಮೆಂಟ್ ಹಾಲಿಡೇ ಎಲ್ಲ ಇದ್ದರೆ ಇದು ಕೂಡ ಯಾವುದು ನಾವು ಪೋಸ್ಟಲ್ಲಿಲ್ವ ಕಳಿಸ್ಕೊಡೋದು. ಹಾಗೆ ಪೋಸ್ಟೆಲ್ಲ ಕ್ಲೋಸ್ ಇರುತ್ತೆ. ಆವಾಗ ಅಲ್ಲಿ ನಾವು ಕಳಿಸಿದ್ದು 2-3 ದಿನ ಹಾಗೆಯೇ ಉಳಿತದೆ. ಈ ರೀತಿಯೆಲ್ಲ ಆಗುತ್ತೆ. ಹಾಗೆ ಆದಷ್ಟು ಕಳಿಸ್ಕೊಡ್ತಾ ಇದ್ವಿ. ಹಾಗೂ ಸುಮಾರು ಜನ ಕೇಳ್ತಾ ಇದ್ದರು,
ಬಂಗುಗೆಲ್ಲ ಆಗುತ್ತಾ ಇದು ಅಂತ ಹೇಳಿ. ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಇದ್ದರೆ ಆಗೋದಿಲ್ಲ, ಆದರೆ ನಿಮ್ಮ ಮುಖ ಕ್ಲಿಯರ್ ಆಗಿ ಸ್ವಲ್ಪ ಲೈಟ್ ಆಗಲಿಕ್ಕೆ ಹಾಗೂ ಗ್ಲೋ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅದು ಬಿಟ್ಟು ತುಂಬ ಜಾಸ್ತಿ ಈಗ ಡಾಕ್ಟ್ರ್ ಹತ್ರನೇ ತೋರಿಸುವಂಥದ್ದು ಸ್ಕಿನ್ನಿದ್ದು ಪ್ರಾಬ್ಲಮ್ ಇರುತ್ತೆ, ಅಂಥವರಿಗೆಲ್ಲ ಆಗೋದಿಲ್ಲ. ನಾನು ಅದು ಮೊದಲೇ ಹೇಳಿದ್ದೀನಿ, ಇವಾಗಲ್ಲ ಮೊದಲೇ. ಆದರೆ ಇದು ನಿಮಗೆ ಆ್ಯಂಟಿ ಏಜಿಂಗ್ ಆಗಿ ಇದನ್ನು ನೀವು ಸ್ಕಿನ್ ಕೇರನ್ನು ಡೈಲಿ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಏನು ಗೊತ್ತುಂಟ, ಒಂಥರ ಗ್ಲೋ ಹಾಗೆಯೇ ಉಳಿಯುತ್ತದೆ ನಿಮ್ಮ ಸ್ಕಿನ್ನಿದ್ದು. ಹಾಗೂ ಸ್ವಲ್ಪ ಆ್ಯಂಟಿ ಏಜಿಂಗ್ ಆಗಿದ್ದು ಕೆಲಸ ಮಾಡುತ್ತೆ. ಅಲ್ಲಲ್ಲಿ ನೆರಿಗೆ ಬೀಳೋದು ಅಂಥದ್ದೆಲ್ಲ ಆಗೋದಿಲ್ಲ ನಿಮಗೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಮುಂದೆ ನಿಮ್ಮ ಮುಖಕ್ಕೆ ಏನು ಕೂಡ ಕಲೆ ಅದು ಇದೆಲ್ಲ ಬಿದ್ದರೂ ಅದು ಅಷ್ಟು ತನ್ನಷ್ಟಕ್ಕೆ ಹೋಗುತ್ತೆ, ಅಂದರೆ ಆ ರೀತಿ ಉಳಿಲಿಕ್ಕೆಲ್ಲ ಬಿಡುವುದಿಲ್ಲ. ಹಾಗೆ ಆ ರೀತಿ ಕೆಲಸ ಮಾಡ್ತೇನೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್. ಕರೆಕ್ಟಾಗಿ ನೀವು ಅದನ್ನು ಯೂಸ್ ಮಾಡಬೇಕು. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ, ಯಾವುದು ಕೂಡ ಏನು ಕಂಪ್ಲೇಂಟ್ ಇಲ್ಲ. ಖುಷಿ ಆಯ್ತು ನನಗೆ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರನೇ ನಾನು ಮಾಡಿದ್ದು ಅದನ್ನು. ಹಾಗೂ 4 ಪ್ರಾಡಕ್ಟ್ ನಿಮ್ಮ ಬಜೆಟ್ ಒಳಗಡೆ ನಿಮಗೆ ಸಿಗುತ್ತೆ. ಹಾಗೆ ನೋಡಿ, ಟ್ರೈ ಮಾಡಿ ಯಾರಾದರೂ ಇನ್ನೂ ಕೂಡ ಟ್ರೈ ಮಾಡಲಿಲ್ಲ ಅಂತಾದರೆ. ಹಾಗೂ ಕಂಟಿನ್ಯೂ ಕರೆಕ್ಟಾಗಿ ಮಾಡಿ 4 ಸ್ಟೆಪ್ಸ್ ಕೂಡ. ಅದು ನಾನು ಮೇನ್ ಹೇಳೋದು ನಿಮಗೆ, 4 ಸ್ಟೆಪ್ಸು. ಕೆಲವೊಮ್ಮೆ 2 ದಿನ ಮಾಡ್ತಾರೆ, 2 ದಿನ ಮಾಡೋದಿಲ್ಲ, ಅಥವಾ ಕೆಲವು ಮಾಡ್ತಾರೆ, ಆ ರೀತಿ ಮಾಡಬೇಡಿ. ಕರೆಕ್ಟಾಗಿ ಕಂಟಿನ್ಯೂ ಆಗಿ ಮಾಡಿ ನೋಡಿ ಯಾವ ರೀತಿ ಚೇಂಜಸ್ ನಿಮ್ಮ ಮುಖದಲ್ಲಿ, ನಿಮ್ಮ ಸ್ಕಿನ್ ಮೇಲೆ ಕಾಣುತ್ತೆ ಅಂತ ಹೇಳಿ. ಓಕೆ, ಇನ್ನು ಕೆಳಗಡೆ ಹೋಗೋದು, ಊಟ ಎಲ್ಲ ಮಾಡೋದು, ಸ್ವಲ್ಪ ಮಾತಾಡೋದು ಅದೆಲ್ಲ ಮಾಡಿ ಇವತ್ತಿನ ದಿನ ಹೇಗೂ ಹೋಯಿತು. ಇನ್ನು ನಾಳೆ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಒಂದೊಂದೇ ಕೆಲಸ ಜೋಡಿಸೋದು ಅದು ಇದು ಮಾಡುವಾಗ ತಾನಾಗಿ ತಾನೇ ದಿನ ಹೋಗುತ್ತೆ ನಂದು. ಹಾಗೂ ಇನ್ನೂ ಕೂಡ ಎಷ್ಟು ಉಂಟು, ಕೆಲವು ತಿಮ್ಮಿದು ಕೂಡ ನೋಡಿ, ದೊಡ್ಡದು ಕೆಲವು ಇಲ್ಲಿಟ್ಟಿದ್ದೀನಿ, 2-3 ಮಾತ್ರ ಒಳ್ದು ಇಲ್ಲಿಟ್ಟಿದ್ದೀನಿ ನಾನು. ಇಲ್ಲಿ ಅಂದರೆ ಯಾವಾಗಲೂ ಒಮ್ಮೆ ಹಾಕೋದಲ್ವ ಅದು, ಹಾಗೆ ಇಲ್ಲಿ ಇರಲಿ ಅಂತ ಹೇಳಿ. ಹಾಗೆ ನಿಜವಾಗ್ಲೂ ಈ ಸೈಡ್ ಎಲ್ಲ ನನ್ನ ಹಸ್ಬೆಂಡಿಗೆ ಅಂತ ಇಟ್ಟಿದ್ದು, ಹಾಗೂ ಈ ಸೈಡು ನನಗೆ ಅಂತ ಹೇಳಿ. ಆದರೆ ಈ ಸೈಡಲ್ಲಿ ಕೂಡ ನಾನು ಬಂದಿದ್ದೀನಿ, ನನ್ನ ಹಸ್ಬೆಂಡಿಗೆ ಇಲ್ಲಿ ಮಾತ್ರ ಉಂಟು ನೋಡಿ, ಇಷ್ಟು ಉಂಟು ಅವರಿಗೆ ಸಾಕು. ಗಂಡಸರದ್ದು ಏನಿರುತ್ತೆ, ನಮ್ಮದೇ ಅಲ್ವ ಜಾಸ್ತಿ ಇರೋದು, ಹಾಗಾಗಿ ಅವರಿಗೆ ಸಾಕಾಗುತ್ತೆ. ಓಕೆ, ಹಾಗೆ ಅವರಿಗೆ ಅಲ್ಲಿ ಕೂಡ ಉಂಟು, ಅಲ್ಲಿ ಕಬಟ್ಟಲ್ಲಿ ನಾನು ಏನು ಕೂಡ ಇಡಲಿಲ್ಲ, ಆ ಫುಲ್ಲು ಕಬಟ್ ಉಂಟು ನೋಡಿ, ಅಲ್ಲಿದ್ದು ಎಲ್ಲ ಅವರಿಗೆ ಇಟ್ಟಿದ್ದೀನಿ ನಾನು. ಸರಿ ಆಗುತ್ತೆ ಅವರಿಗೆ, ಅವ್ರದ್ದು ಜಾಸ್ತಿ ಎಲ್ಲ ಇರಲ್ಲ ಅಲ್ವಾ, ಕರೆಕ್ಟ್ ಆಗುತ್ತೆ. ಶರ್ಟ್ಸ್, ಟಿ ಶರ್ಟ್ಸ್, ಜೀನ್ಸ್ ಪ್ಯಾಂಟ್ ಎಲ್ಲ ಇಡಲಿಕ್ಕೆ ಸಾಕಷ್ಟು ಉಂಟು ಇಲ್ಲಿ ಅವರಿಗೆ ಜಾಗ. ನಮ್ಮದೇ ಜಾಸ್ತಿ ಇರೋದು, ಅದು ಇದು ಅದು, ಸಾರಿ, ಬ್ಲೌಸ್, ಸ್ಕರ್ಟ್, ಚೂಡಿದಾರ, ಟಾಪು, ಅದರ ಮೇಲೆ ಶಾಲು, ಪ್ಯಾಂಟ್ ಅಂತ ಹೇಳಿ ನಮಗೆ ಎಷ್ಟು ಇದೆ. ಓಕೆ, ಹಾಗಾಗಿ ಮನೆಯಲ್ಲಿ ವಾರ್ಡ್ರೋಬ್ ಎಲ್ಲ ಮಾಡುವಾಗ ಆದಷ್ಟು ನಾವು ಸ್ಪೇಸ್ ಇಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೇ ಒಳ್ಳೆಯದು. ಇದು ತುಂಬ ಕಷ್ಟ ಆಗುತ್ತೆ ಬಟ್ಟೆ ಇಡಲಿಕ್ಕೆಲ್ಲ. ಇನ್ನು ನಾಳೆ ಸಿಗ್ತೀನಿ ನಾನು. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.